ಸಿಚುವೇಶನ್ ಇದೆ, ಸುಮಾರಿದೆ. ಒಂದು ಅಂತ ಹೇಳೋ ಬದಲು ಇಲ್ಲ, ತುಂಬಾ ಇದೆ. ಅದು ಪರ್ಟಿಕ್ಯುಲರ್ಲಿ ಒಂದೇ ಅಂತ ಇಲ್ಲ. ಅದು ಹೋಗ್ತಾ 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 ಆ ಫೀಲ್ ಜಾಸ್ತಿ ಆಗ್ತಾ ಇತ್ತು. ಅಂಡ್ ಇಟ್ ಕೆಪ್ಟ್ ಆನ್ ಗೋಯಿಂಗ್. ಅದು ಫ್ಲೋ ಅಲ್ಲೇ ಇದಾಗಿದ್ದು ಎಲ್ಲ. ಓಕೆ, ಬಟ್ ಪ್ರಪೋಸ್ ಮಾಡಿದಂತ ನೀವು ಇನ್ನು ಹೇಳ್ತಾ ಇಲ್ಲ, ಯಾರು ಪ್ರಪೋಸ್ ಮಾಡಿದ್ದು ಅಂತ. ಅದಿಬ್ರದ್ದು ಒಟ್ಟಿಗೆ ಆಗಿದೆ, ಒಟ್ಟಿಗೆ ಪ್ರಪೋಸ್ ಒಂದೇ ಟೈಮಲ್ಲಿ. ಹಂಗಾರೆ ಅದೊಂದು ಸ್ವಲ್ಪ ಇಷ್ಟೇ ಬಿಡಿಸಿ ಹೇಳಿ ಅಲ್ಲ ಆ ಸಿಚುವೇಶನ್, ಪ್ರಪೋಸ್ ಮಾಡಿದ ಸಿಚುವೇಶನ್. ಅಂದ್ರೆ ನಾನು ಮಾಡಕ್ ಹೋಗಿದ್ದೆ, ಪ್ರಪೋಸ್ ಮಾಡಕ್ ಹೋಗಿದ್ದೆ. ಆ ಟೈಮಲ್ಲಿ ಅವರೇ ನಂಗೆ ಮಾಡಿದ್ರು. ಓಕೆ, ನಾನು ಇದುವರೆಗೂ ಯಾರಿಗೂ ಪ್ರಪೋಸ್ ಮಾಡೋ ಚಾನ್ಸಸ್ ಸಿಗ್ಲಿಲ್ಲ. ನಂದು ಅದೇ ಸೇಮ್ ಬಂದೆ ಅಷ್ಟೇ. ಅಂದ್ರೆ ಪ್ರಪೋಸ್ ಮಾಡಕ್ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಇನ್ ದ ಸೆನ್ಸ್ ಯಾರಿಗೂ ಮಾಡೂ ಇಲ್ಲ, ಪ್ರಪೋಸ್ ಮಾಡಕ್ಕೂ ಗೊತ್ತಿಲ್ಲ ನನಗೆ. ಪ್ರಪೋಸ್ ಮಾಡಕ್ ಹೋದಾಗ್ಲೂ ಅವಕಾಶನೂ ಸಿಗ್ಲಿಲ್ಲ. ಓಕೆ, ಸೊ ಓಕೆ, ಇವರೇ ನಾನು ನಂದು ಸೇಮ್ ಅಂದೆ ಅಷ್ಟೇ. ಅದೇ ನನ್ನ ಪ್ರಪೋಸ್. ಅಷ್ಟೇನಾ? ಓಕೆ, ಆಕ್ಟಿಂಗ್ ಮಾಡ್ಬಿಡ್ತೀನಿ, ಪ್ರಪೋಸ್ ಮಾಡೋ ತರ ಆಕ್ಟ್ ಮಾಡ್ತೀನಿ. ರಿಯಲ್ ಲೈಫಲ್ಲಿ ದೇವರಾಣೆಗೂ ಬರಲ್ಲ. ಬಟ್ ಶಮಂತ್ ಫುಲ್ ಐ ಮೀನ್ ರೊಮ್ಯಾಂಟಿಕ್ ಅಂತ ಅನ್ಸ್ತತೆ. ಮತ್ತೆ ಹುಡುಗಿರು ಯಾವಾಗ್ಲೂ ಅವ್ರ ಹಿಂದೆ ಇರ್ತಾರೆ. ಐ ಮೀನ್ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಎಲ್ಲೂ ಒಂದ್ಸಲನೂ ಧೈರ್ಯ ಬರಲ್ವಾ ಆ ಥರ ಪ್ರಪೋಸ್ ಮಾಡೋಕ್ಕೆ ಅಂತ? ಇಲ್ಲ, ಅಂದ್ರೆ ನೋಡಕ್ ಹಂಗೆ ಕಾಣಿಸ್ಬೋದು, ಬಟ್ ಅದೇ ರಿಯಲ್ ಆಗಿ ಏನಾದರೂ ಎಕ್ಸ್ಪ್ರೆಸ್ ಮಾಡು, ಪ್ರಪೋಸ್ ಮಾಡು. ಇಲ್ಲ, ನಂಗೆ ಆಕ್ಚುಲಿ ಸ್ವಲ್ಪ ಭಯ ಆಗುತ್ತೆ ಹುಡುಗಿರ್ನೆಲ್ಲ ಮಾತಾಡ್ಸಕ್ಕೆ. ಯಾಕೆ? ಬಟ್ ಅದು ಯಾರಿಗೂ ಗೊತ್ತಾಗಲ್ಲ ಅಷ್ಟೇ, ಕಾಣಲ್ಲ ಅದು. ಅಂಡ್ ಅದೇ ಹೇಳ್ತಾರೆ ಹುಡುಗಿರ್ ಫ್ಯಾನ್ಸ್, ಅದು ಆಕ್ಚುಲಿ ಅದೇ ಸೀರಿಯಲ್ ಆಡಿಯನ್ಸ್ ಇದಾರಲ್ಲ. ಸೊ ಮೇನ್ಲಿ ಅಲ್ಲಿಂದ ಜನರೇಟ್ ಆಗಿರೋದು, ಮೇನ್ಲಿ ಗರ್ಲ್ಸು, ಕಾಲೇಜಸ್ಸು, ವುಮೆನ್ಸ್ ಎಲ್ಲ. ಓಕೆ.